ಬಾತ್ರೂಂನಲ್ಲಿ ಈ 6 ವಸ್ತುಗಳನ್ನು ಹಾಕಬೇಡಿ. ಈ 6 ವಸ್ತುಗಳನ್ನು ಬಾತ್ರೂಂ ಅಥವಾ ಸ್ನಾನಗೃಹ ವಾಶ್ರೂಂನಲ್ಲಿ ಇಡಬೇಡಿ. ಇಟ್ಟಿದ್ದಾರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವುದಿಲ್ಲ, ಬಂದ ತಕ್ಷಣ ಹೋಗುತ್ತಾರೆ, ವಿಪರೀತ ಬಡತನವನ್ನು ಅನುಭವಿಸುತ್ತಾರೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಮನೆಯಲ್ಲಿ ಪೂಜಾ ಮಂದಿರವನ್ನು ಎಷ್ಟು ಶುಚಿಯಾಗಿ ಇಟ್ಟುಕೊಳ್ಳುತ್ತೇವೋ ಹಾಗೆಯೇ ಸ್ನಾನಗೃಹವು ಮಂಗಳಕರ, ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಏಕೆಂದರೆ ಸ್ನಾನಗೃಹವನ್ನು ಚಂದ್ರಸ್ಥಾನ ಎಂದು ಕರೆಯಲಾಗುತ್ತದೆ. ನಮ್ಮ ವಿಜ್ಞಾನದಲ್ಲಿ ಸ್ನಾನಗೃಹಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ವಾಸ್ತುಶಾಸ್ತ್ರವನ್ನು ಯಾರು ಬೇಕಾದರೂ ಮಾಡಬಹುದು. ವಾಸ್ತುಶಾಸ್ತ್ರವು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಮನೆ ಕಟ್ಟುವಾಗ ನಮ್ಮ ಹಿರಿಯರು ಹೇಳಿದ ವಾಸ್ತು ನಿಯಮಗಳನ್ನು ಪಾಲಿಸುತ್ತಿದ್ದೆವು. ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸುಖ, ಸಂಪತ್ತು, ಆರೋಗ್ಯ ಹರಡುತ್ತದೆ. ಸ್ನಾನದ ಕೋಣೆಯಲ್ಲಿ ವಿಶೇಷ ಕಾಳಜಿ ವಹಿಸಬೇಕು. ಸ್ನಾನದ ಕೋಣೆಯನ್ನು ದಕ್ಷಿಣ, ಆಗ್ನೇಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಜೋಡಿಸಬಾರದು. ಇದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಬಾತ್ರೂಂ ಪೇಂಟಿಂಗ್ ಸ್ನಾನಗೃಹವನ್ನು ಚಿತ್ರಿಸುವಾಗ ಯಾವಾಗಲೂ ತಿಳಿ ಬಣ್ಣವನ್ನು ಆರಿಸಿ. ಕಂದು ಮತ್ತು ಬಿಳಿ ಬಣ್ಣಗಳು ಸ್ನಾನಗೃಹಕ್ಕೆ ಒಳ್ಳೆಯದು. ಬಾತ್ರೂಂನಲ್ಲಿನ ನಲ್ಲಿಯಿಂದ ನೀರು ಸೋರದಂತೆ ನೋಡಿಕೊಳ್ಳಬೇಕು. ಇದರಿಂದ ಆರ್ಥಿಕ ನಷ್ಟವಾಗುತ್ತದೆ. ಪ್ರತಿ ಸ್ನಾನಗೃಹವು ಕಿಟಕಿಗಳನ್ನು ಹೊಂದಿರಬೇಕು. ಆ ಕಿಟಕಿಗಳಿಂದ ನಕಾರಾತ್ಮಕ ಶಕ್ತಿ ಹೊರಹೋಗುತ್ತದೆ. ಆ ಕಿಟಕಿಗಳು ಪೂರ್ವ, ಉತ್ತರ ಮತ್ತು ಪಶ್ಚಿಮಕ್ಕೆ ಎದುರಾಗಿ ಇರಬೇಕು. ಈ 6 ವಸ್ತುಗಳನ್ನು ಬಾತ್ರೂಂನಲ್ಲಿ ತಪ್ಪಾಗಿ ಇಡಬಾರದು. ಇಲ್ಲದೆ ಹೋದರೆ ಗಂಡ ಹೆಂಡತಿ ನಡುವೆ ಭಾರೀ ಜಗಳಗಳು ನಡೆಯುತ್ತವೆ. ಪ್ರಲೋಭನೆಗಳು ಬರುತ್ತವೆ. ಲಕ್ಷ್ಮೀದೇವಿ ಮನೆಗೆ ಬರುವುದಿಲ್ಲ, ಅವರಿಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಬರುತ್ತವೆ. ಬಡತನವನ್ನು ಅನುಭವಿಸುತ್ತಾರೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ವಿಡಿಯೋದಲ್ಲಿ ನಿಮ್ಮ ಬಾತ್ರೂಂನಲ್ಲಿ ಇಡಬಾರದ 6 ವಸ್ತುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಮೊದಲ ಐಟಂ ಒಡೆದ ಕನ್ನಡಿ. ಬಾತ್ರೂಂನಲ್ಲಿ ಎಂದಿಗೂ ಒಡೆದ ಕನ್ನಡಿ ಇಡಬೇಡಿ. ಮನೆಯಲ್ಲೂ ಇಡಬಾರದು. ಮನೆಯಲ್ಲಿ ವಾಸಿಸುವ ಅನೇಕ ಜನರು ಸ್ನಾನಗೃಹದಲ್ಲಿ ಒಡೆದ ಕನ್ನಡಿಯನ್ನು ಬಳಸುತ್ತಾರೆ. ಒಡೆದ ಕನ್ನಡಿಯನ್ನು ತೆಗೆದು ಮುರಿಯದ ಕನ್ನಡಿಯನ್ನು ಮಾತ್ರ ಬಳಸಿ. ಇಲ್ಲದಿದ್ದರೆ ಲಕ್ಷ್ಮೀದೇವಿಯು ಹೊರಟು ಹೋಗುತ್ತಾಳೆ. ಆದ್ದರಿಂದ ನಿಮ್ಮ ಬಾತ್ರೂಂನಲ್ಲಿ ಒಡೆದ ಕನ್ನಡಿಗಳನ್ನು ತೆಗೆದುಹಾಕಿ ಮತ್ತು ತಕ್ಷಣವೇ ಅವುಗಳನ್ನು ತೊಡೆದುಹಾಕಿ. ಅನೇಕರು ಒಡೆದ ಕನ್ನಡಿಯಲ್ಲಿ ತಮ್ಮ ಮುಖಗಳನ್ನು ನೋಡುತ್ತಿರುತ್ತಾರೆ. ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಎದುರಾಗಬಹುದು. ಪತಿ ಪತ್ನಿಯರ ನಡುವೆ ಕಲಹಗಳು ಉಂಟಾಗುತ್ತವೆ. 20 ರೂಪಾಯಿ ಹಾಕಿದರೆ ಒಳ್ಳೆಯ ಕನ್ನಡಿ ಸಿಗುತ್ತದೆ. ನಾವು ಬಹಳಷ್ಟು ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತೇವೆ. ಒಂದು ಚಿಕ್ಕ ಕನ್ನಡಿ ಖರೀದಿಸಿ, ಅದನ್ನು ಸ್ನಾನದ ಕೋಣೆಯಲ್ಲಿ ಇರಿಸಿ ಮತ್ತು ಅದನ್ನು ಬಳಸಿ. ಮತ್ತು ಎರಡನೆಯ ವಿಷಯ, ಕೆಲವು ಮಹಿಳೆಯರು ತಮ್ಮ ಕೂದಲನ್ನು ಬಾಚಿದಾಗ ಬರುವ ಕೂದಲನ್ನು ಮನೆಯ ಆಚೆ ಎಸೆಯುತ್ತಾರೆ. ಇಲ್ಲವಾದಲ್ಲಿ ಅವರು ಅದನ್ನು ಎಲ್ಲೋ ಮರೆಮಾಡುತ್ತಾರೆ. ಆ ಕೂದಲನ್ನು ಮಾರಿದರೆ ಸಣ್ಣ ಪುಟ್ಟ ಹಣ ಸಿಗುತ್ತದೆ ಎಂದು ಕೊಡುತ್ತಾರೆ. ಆದರೆ ಮಹಿಳೆಯರು ತಮ್ಮ ಉದುರಿದ ಕೂದಲನ್ನು ಕ್ಲೋಸೆಟ್ನಲ್ಲಿ ಮರೆಮಾಡಬಾರದು. ಬಾತ್ರೂಂ ಚಂದ್ರನ ಸ್ಥಾನ. ಹಾಗಾಗಿ ಕೂದಲನ್ನು ಅಲ್ಲಿ ಇಡಬಾರದು. ಕೂದಲನ್ನು ಮಾರಾಟಕ್ಕೆ ಅಂತ ಇಟ್ಟಿದ್ದಾರೆ, ಅದನ್ನು ಬೇರೆಡೆ ಇರಿಸಿ. ಆದರೆ ಸ್ನಾನಗೃಹದಲ್ಲಿ ಅಲ್ಲ. ಸ್ನಾನದ ಕೋಣೆಯಲ್ಲಿ ಕೂದಲು ಬಿದ್ದ ತಕ್ಷಣ ತೆಗೆದು ಸ್ವಚ್ಛಗೊಳಿಸಬೇಕು. ಮೂರನೆಯ ವಿಷಯ, ಕೊಳಕು ಬಟ್ಟೆಗಳನ್ನು ಬಾತ್ರೂಂನಲ್ಲಿ ಬಹಳ ದಿನಗಳವರೆಗೆ ಇಡಬಾರದು, ತೆಗೆಯಬೇಕು. ಕೆಲವು ಪುರುಷರು ಸ್ನಾನದ ನಂತರ ಟವೆಲ್ನಲ್ಲಿ ಸುತ್ತಿ ಸ್ನಾನ ಮಾಡುತ್ತಾರೆ. ಅವರು ಟವೆಲ್ ಅನ್ನು ಅಲ್ಲೇ ಬಿಡುತ್ತಾರೆ. ಆ ಒದ್ದೆ ಬಟ್ಟೆಯನ್ನು ತೆಗೆಯದೆ 2-3 ದಿನ ಹಾಗೆ ಬಿಡುತ್ತಾರೆ. ಇದರಿಂದ ಒದ್ದೆ ಬಟ್ಟೆಯಿಂದ ಕೆಟ್ಟ ವಾಸನೆ ಬರುತ್ತದೆ. ಅಲ್ಲಿಗೆ ಸೊಳ್ಳೆಗಳು, ನೊಣಗಳು ಬರುತ್ತವೆ. ಆದ್ದರಿಂದ ಅಂತಹ ಒದ್ದೆಯಾದ ಬಟ್ಟೆಗಳು ಸ್ನಾನಗೃಹದಲ್ಲಿ ಇಡಬೇಡಿ. ಬೇರ್ಪಡಿಸಿದ ಬಟ್ಟೆಗಳನ್ನು ಸಹ ಕಾಲಕಾಲಕ್ಕೆ ತೆಗೆದು ತೊಳೆಯಬೇಕು. ಇದಲ್ಲದೆ ಸ್ನಾನವನ್ನು ಮಾಡಿದ 2 ಅಥವಾ 3 ದಿನಗಳವರೆಗೆ ಕೋಣೆಯಲ್ಲಿ ಬಟ್ಟೆ ಬಿಡಬಾರದು. ನಾಲ್ಕನೆಯ ವಸ್ತುವು ಪೊರಕೆಗಳ ಬಂಡಲ್ ಆಗಿದೆ. ಅನೇಕ ಪೊರಕೆಗಳು ಸ್ನಾನದ ಕೋಣೆಯನ್ನು ಬಂಡಲ್ನೊಂದಿಗೆ ಸ್ವಚ್ಛಗೊಳಿಸಲಾಗುತ್ತದೆ. ಅವರು ಆ ಪೊರಕೆಯನ್ನು ಸ್ನಾನದ ಕೋಣೆಯಲ್ಲಿ ಇಡುತ್ತಾರೆ, ಆದರೆ ಅವರು ಹಾಗೆ ಮಾಡಬಾರದು. ಸ್ವಚ್ಛಗೊಳಿಸಿದ ತಕ್ಷಣ ಹೊರಗೆ ಬ್ರೂಮ್ ಮಾಡಿ ಹಾಕಬೇಕು. ಜೊತೆಗೆ ಪೊರಕೆ ಲಕ್ಷ್ಮೀ ಪ್ರಧಾಮದ ಕಾರಣ ನೀವು ಸ್ನಾನದ ಕೋಣೆಯಲ್ಲಿ ಪೊರಕೆ ಇಟ್ಟರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವುದಿಲ್ಲ. ಬಾತ್ರೂಂನಲ್ಲಿ ಎಂದಿಗೂ ಇರಬಾರದ 5ನೇ ಐಟಂ ಚಪ್ಪಲಿಗಳು. ಎಂದಿಗೂ ಸ್ಯಾಂಡಲ್ಗಳನ್ನು ಇಡಬೇಡಿ. ಆಗ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. 6ನೇ ಐಟಂ ಡಸ್ಟ್ಬಿನ್ ಆಗಿದೆ. ಅನೇಕ ಸ್ನಾನ ಮಾಡುವವರು ಸ್ನಾನ ಮಾಡುವಾಗ ಶಾಂಪೂ ಕವರ್ಗಳು ಮತ್ತು ಸೋಪ್ ಕವರ್ಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕುತ್ತಾರೆ, ಆದರೆ ಅವರು ಅದನ್ನು ಹಾಕಬಾರದು. ಶಾಂಪೂ ಕವರ್ಗಳು ಮತ್ತು ಸೋಪ್ ಕವರ್ಗಳನ್ನು ಕಾಲಕಾಲಕ್ಕೆ ತೆಗೆದುಹಾಕಬೇಕು.
ಬಳಸಿದ ಎಲ್ಲಾ ಶಾಂಪೂ ಪ್ಯಾಕೆಟ್ಗಳು, ಸೋಪ್ ಪ್ಯಾಕೆಟ್ಗಳು ಮತ್ತು ಇತರ ಕಸವನ್ನು ಸ್ನಾನಗೃಹದಲ್ಲಿ ಇರಿಸಿ. ಸ್ನಾನಗೃಹವು ಚಂದ್ರನ ಸ್ಥಾನವಾದ ಕಾರಣ ಈ ಸ್ಥಳವನ್ನು ಸ್ವಚ್ಛಗೊಳಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.